ಮಧ್ಯಪ್ರಾಚ್ಯ ಯುದ್ಧದಿಂದ ಜಾಗತಿಕ ತೈಲ ಬಿಕ್ಕಟ್ಟು ಇದು ಖಂಡಿತವಾಗಿಯೂ ಸವಾಲಿನ ಸಮಯ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶದ ಜನರು ಒಗ್ಗಟ್ಟಿನಿಂದ ಈ ಸವಾಲು ಎದುರಿಸಬೇಕು. ತೈಲ ಕೊರತೆ ವದಂತಿಗಳಿಗೆ ಯಾರು ಕಿವಿಗೊಡಬೇಡಿ. ಕಳೆದ ದಶಕದಿಂದ ಭಾರತ ನಿರ್ಮಿಸಿಕೊಂಡ ಸಾಮರ್ಥ್ಯ ಈ ಸಂದರ್ಭ ಎದುರಿಸಲು ನಮಗೆ ಧೈರ್ಯ ಕೊಟ್ಟಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಲಕ್ಷಾಂತರ ಭಾರತೀಯರು ವಾಸವಾಗಿದ್ದಾರೆ. ತೈಲ ಬಿಕ್ಕಟ್ಟಿನ ವೇಳೆಯೂ ಕೊಲ್ಲಿ ರಾಷ್ಟ್ರಗಳಿಂದ ನೆರವು ಸಿಗ್ತಾ ಇದೆ. ಸಹಾಯ ಮಾಡಿದ ರಾಷ್ಟ್ರಗಳಿಗೆ ತುಂಬಾ ಕೃತಜ್ಞನಾಗಿದ್ದೇನೆ ಅಂತ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಜಾಗತಿಕ ತೈಲ ಬಿಕ್ಕಟ್ಟು ಇಂದು ಖಂಡಿತವಾಗಿಯೂ ಕೂಡ ಸವಾಲಿನ ಸಮಯ. ಇದು ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದೇಶದ ಜನರು ಒಗ್ಗಟ್ಟಿನಿಂದ ಈ ಸವಾಲನ್ನ ಎದುರಿಸಬೇಕಾಗಿದೆ. ಎಸ್ ನೋಡಿ, ಇಡೀ ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳಲ್ಲೂ ಕೂಡ ತೈಲ ಬಿಕ್ಕಟ್ಟು ಹೆಚ್ಚಾಗಿದೆ. ಅದರಲ್ಲೂ ಭಾರತ ಈ ಸವಾಲನ್ನ ಎಷ್ಟು ಮಟ್ಟಿಗೆ ಎದುರಿಸ್ತಾ ಇದೆ, ಯಾವ ಜಾನತನದಿಂದ ಈ ಸಮಸ್ಯೆಯನ್ನ ಎದುರಿಸ್ತಾ ಇದೆ ಅನ್ನೋದು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಒಂದು ಸಾಮರ್ಥ್ಯ ಏನಿದೆ, ಅವರ ಬುದ್ಧಿವಂತಿಕೆ ಏನಿದೆ, ನಿಜಕ್ಕೂ ಕೂಡ ಒಂದು ದೇಶ ಸುರಕ್ಷಿತವಾಗಿರ್ಬೇಕು ಅಂತ ಅಂದ್ರೆ ಅದನ್ನ ನಡೆಸುವಂತ ನಾಯಕ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ನಾವು ಯಾವ ನಾಯಕರನ್ನ ಆಯ್ಕೆ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ಆಡಳಿತ ಏನಿದೆ, ಅವರ ಒಂದು ಸಾಮರ್ಥ್ಯ ಏನಿದೆ, ಇವತ್ತು ದೇಶದಲ್ಲಿ ಒಂದು ರೀತಿಯಾಗಿ ಶಾಂತಿಯುತವಾಗಿದೆ ದೇಶ. ಅದ್ರ ಜೊತೆಗೆ ದೇಶದಲ್ಲಿ ಈಗ ಸಿಲಿಂಡರ್ ಸಮಸ್ಯೆ ಆಗಿರ್ಬೋದು, ಬಟ್ ಅಷ್ಟರ ಮಟ್ಟಿಗೆ ಯಾವುದು ಕೂಡ ಏನು ನಿಭಾಯಿಸೋಕೆ ಆಗೋದೇ ಇಲ್ಲಪ್ಪ ಅನ್ನುವಂಥ ಮಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿಲ್ಲ. ಗೃಹ ಬಳಕೆಗೆ ಯಾವ ರೀತಿಯಾಗಿ ಸಿಗಬೇಕೋ ಆ ರೀತಿಯಾದಂಥ ಸಿಲಿಂಡರ್ಸ್ಗಳು ಲಭ್ಯವಾಯಿತು. ಇನ್ನು ಕಮರ್ಷಿಯಲ್ ಆಗಿ ಸ್ವಲ್ಪ ತೊಂದರೆ ಆಗಿರ್ಬೋದು, ಬಟ್ ಈಗ ಅದು ಕೂಡ ನೋಡಿ, ಈ ಹಿಂದೆ 50% ಸಿಗ್ತಾ ಇದ್ದಂಥ ಸಿಲಿಂಡರ್ಸ್ಗಳು ಇದೀಗ 70%ಗೆ ಏರಿಕೆ ಆಗಿದೆ. ಯಾಕಂದ್ರೆ ಹಾರ್ಮುಜ್ ಜಲಸಂಧಿಯಿಂದ ಭಾರತದ ಫ್ಲಾಗ್ ಅನ್ನ ಹಾಕೊಂಡು ಹಡಗುಗಳು ಭಾರತಕ್ಕೆ ಸಂಚಾರವನ್ನ ಬೆಳೆಸ್ತಾ ಇದ್ದಾವೆ. ಈಗಾಗಲೇ ಮತ್ತೆ ನಿನ್ನೆ ಸಹಿತ 2 ಹಡಗುಗಳು ಇದೀಗ ಹಾರ್ಮುಜ್ ಜಲಸಂಧಿಯನ್ನ ದಾಟಿರುವಂತ ಇನ್ಫಾರ್ಮೇಶನ್ ಇದೆ. ಸೊ ಹಾಗಾಗಿ ಸದ್ಯಕ್ಕೆ ಸಿಲಿಂಡರ್ ಸಮಸ್ಯೆ ಆಗಿರ್ಬೋದು, ಇನ್ನು ಜೊತೆಗೆ ತೈಲದ ಸಮಸ್ಯೆ ಆಗಿರ್ಬೋದು, ಇದನ್ನೆಲ್ಲ ನಿಭಾಯಿಸೋದ್ರಲ್ಲಿ ನಮ್ಮ ದೇಶದ ಪ್ರಧಾನಿಯಾದಂಥ ಮೋದಿ ಅವರು ಸಾಕಷ್ಟು ನಿಟ್ಟಿನಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸಿಕೊಟ್ಟಿದ್ದಾರೆ.